ನಾನು ಇಲ್ಲಿವರೆಗೂ ಎಷ್ಟೋ ವಸ್ತುಗಳನ್ನ ಬೈ ಮಾಡಿದ್ದೀನಿ. ಈ 10 ವಸ್ತುಗಳು ನಂಗೆ ಕಂಪ್ಲೀಟ್ ವರ್ತ್ ಆಫ್ ಮನಿ ಅಂತ ಅನ್ಸಿದೆ. ನಾನು ಜಸ್ಟ್ ಬೈ ಮಾಡಿದಷ್ಟೇ ಅಲ್ಲದೆ ನಾನು ಪರ್ಸನಲ್ ಆಗಿ ಎಷ್ಟೋ ವರ್ಷಗಳಿಂದ ಈ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಬರ್ತಿದ್ದೀನಿ. ಮತ್ತೆ ಎಷ್ಟೋ ಜನರಿಗೆ ನಾನು ರೆಕಮೆಂಡ್ ಕೂಡ ಮಾಡಿದ್ದೀನಿ. ಆ ತರ 10 ವಸ್ತುಗಳನ್ನ ನಿಮ್ ಜೊತೆ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಇವನ್ ಲಾಸ್ಟ್ ಅಲ್ಲಿ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಐ ಬಾಟ್ ಮೈ ಕಾರ್ 2 years ಬ್ಯಾಕ್. ನಾನು ಪ್ರತಿ ಸಾರಿ ನನ್ನ ಕಾರನ್ನ ಡ್ರೈವ್ ಮಾಡಬೇಕಾದ್ರೆ ನಂಗೆ ಅನ್ಸುತ್ತೆ ದಿಸ್ ವರ್ತ್ ಎವ್ರಿ ರುಪೀಸ್ ಐ ಸ್ಪೆಂಡ್. ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ಎವರ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಕಾರ್ ಬೈ ಮಾಡೋದು ಒಂಥರ ವರ್ಸ್ಟ್ ಫೈನಾನ್ಷಿಯಲ್ ಮಿಸ್ಟೇಕ್ ಅಂತ. ದಿಸ್ ಇಸ್ ದ ನಂಬರ್ ಒನ್ ವೆಲ್ತ್ ಕಿಲ್ಲರ್. ಒಂದ್ ವೇಳೆ ನಮ್ಮ ಫೈನಾನ್ಸ್ ಅಲೋ ಮಾಡ್ತಾ ಇದ್ರೆ ಬೈಯಿಂಗ್ ಅ ಕಾರ್ ಕುಡ್ ಬಿ ದ ಬೆಸ್ಟ್ ಡಿಸಿಷನ್ ಎವರ್. ಕಾರಿಂದ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ನಾವು ಹೊರಗಡೆ ಹೋದಾಗ ಮಳೆಯಿಂದ, ಬಿಸಿಲಿಂದ, ಗಾಳಿ, ಚಳಿಯಿಂದ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ದಟ್ ಇಸ್ ಅ ನಾರ್ಮಲ್ ಥಿಂಗ್. ಇವನ್ ನಾವು ಕೇರ್ಫುಲ್ ಆಗಿ ಸ್ಲೋ ಆಗಿ ಡ್ರೈವ್ ಮಾಡ್ತಾ ಇದ್ರು ಈ ಸೆನ್ಸ್ಲೆಸ್ ಡ್ರೈವರ್ಸ್ ಇಂದ, ಈ ಚಪ್ರಿ ಜನರಿಂದ ನಮಗೆ ಆಕ್ಸಿಡೆಂಟ್ ಆಗ್ಬೋದು. ನಾವು ಕಾರಲ್ಲಿ ಇದ್ದು ಆಕ್ಸಿಡೆಂಟ್ ಆದ್ರೆ ನಮಗೆ ಗಾಯ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತೆ ಏನಾದರೂ ಮನೆಯಲ್ಲಿ ಹಾಸ್ಪಿಟಲ್ ಎಮರ್ಜೆನ್ಸಿ ಬಂದ್ರೆ ನಾವು ಆಂಬ್ಯುಲೆನ್ಸ್ಗಾಗಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಕಡೆ ಕಾರ್ ಇದ್ರೆ ನಾವು ಬೇಗ ಹಾಸ್ಪಿಟಲ್ ರೀಚ್ ಆಗ್ಬೋದು. ಲಾಸ್ಟ್ ಬಟ್ ನಾಟ್ ಇನ್ ದ ಲೀಸ್ಟ್, ನಿಮ್ಮ ಕಡೆ ಏನಾದರೂ ಕಾರ್ ಇದ್ರೆ ನಿಮ್ಮ ವ್ಯಾಲ್ಯೂ, ನಿಮ್ಮ ರೆಸ್ಪೆಕ್ಟು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ನಿಮ್ಮನ್ನ ನೋಡೋ ಒಂದು ರೀತಿ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಅಡ್ವಾಂಟೇಜ್ ಇದ್ರೂ ಕೂಡ ನಿಮ್ಮ ಕಡೆ ದುಡ್ಡು ಇಲ್ಲ, ನೀವು EMI ಮೇಲೆ ಕಾರ್ ಬೈ ಮಾಡ್ತೀರಾ ಅಂದ್ರೆ ದಟ್ ಇಸ್ ನಾಟ್ ವರ್ತ್ ಯುವರ್ ಮನಿ. ಬೈ ದ ವೇ, ನಾನು ಈ ಎಂಟೈರ್ ವಿಡಿಯೋವನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಸೆಟಪ್ ಅನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಟ್ ಇಸ್ ಮೈ ಕೆನಾನ್ M50 ಕ್ಯಾಮ್ರಾ ಅಲಾಂಗ್ ವಿತ್ Sigma 30mm ಲೆನ್ಸ್. ಇದು ನನ್ನ ಲೈಟ್ ಸೆಟಪ್. ಸೊ ದಿಸ್ ಇಸ್ ಮೈಕ್. ಆಕ್ಚುಲಿ ದಿಸ್ ಇಸ್ ವೆರಿ ಸಿಂಪಲ್ ಸೆಟಪ್. ಒನ್ ವೇ ನೀವು ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಕ್ಯಾಮ್ರಾ ಮೇಲೆ ಇನ್ವೆಸ್ಟ್ ಮಾಡೋದು ಒಂದು ಬೆಸ್ಟ್ ಡಿಸಿಷನ್ ಅಂತ ನಾನು ಹೇಳ್ತೀನಿ. ಕ್ವಾಲಿಟಿ ಆಕ್ಚುಲಿ ಮ್ಯಾಟರ್ಸ್. ಎಷ್ಟೋ ಜನ ಹೇಳ್ತಾರೆ ಗ್ಯಾಜೆಟ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಅಂತ ಹೇಳಿ, ಬಟ್ ಗ್ಯಾಜೆಟ್ ಅಂಡ್ ಕ್ವಾಲಿಟಿ ರಿಯಲಿ ಮ್ಯಾಟರ್ಸ್ ಇನ್ ದ ವಿಡಿಯೋ. ನಂಗೆ ಕೆನಾನ್ M50 ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಲಿ. ಯಾವುದೇ ಇಶ್ಯೂ ಕೊಟ್ಟಿಲ್ಲ, ಯಾವುದೇ ಹೀಟಿಂಗ್ ಇಶ್ಯೂ ಇಲ್ಲ. ಮತ್ತೆ 7 ವರ್ಷ ಆದ್ರೂ ನಂಗೆ ಇನ್ನೂ ಒಂದ್ಸರಿ ಕೂಡ ನಂಗೆ ಇದ್ರದ್ದು ಇಶ್ಯೂ ಬಂದಿಲ್ಲ. ಬಟ್ ಇವಾಗ ಟೈಮ್ ಚೇಂಜ್ ಆಗಿದೆ. ನಾವು ವಿಡಿಯೋ ಶೂಟ್ ಮಾಡೋಕೆ ಕ್ಯಾಮ್ರಾ ಬೇಕು ಅಂತ ಏನಿಲ್ಲ, ಅಷ್ಟೇ ಹೈ ಕ್ವಾಲಿಟಿ ವಿಡಿಯೋನ ನಾವು ಇವನ್ ಮೊಬೈಲ್ ಯೂಸ್ ಮಾಡ್ಕೊಂಡು ಶೂಟ್ ಮಾಡ್ಕೋಬಹುದು. ಸೊ ನನ್ನ ಪ್ರಕಾರ ಐಫೋನ್ ಬೈ ಮಾಡೋದು ಒಂದು ವರ್ತ್ ಡಿಸಿಷನ್ ಅಂತ ನಂಗೆ ಅನ್ಸುತ್ತೆ. ನಾನು iPhone 13 ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಂದು 5 ವರ್ಷ ಆಯ್ತು ನಿಯರ್ಲಿ. ನಾವು 2-3 ವರ್ಷಕ್ಕೊಮ್ಮೆ ಆಂಡ್ರಾಯ್ಡ್ ಫೋನ್ ಅನ್ನ ಚೇಂಜ್ ಮಾಡೋ ಬದಲು ಒಂದು ಐಫೋನ್ ತಗೊಂಡ್ಬಿಟ್ರೆ ಮಿನಿಮಮ್ 5 ವರ್ಷ ಬಂದೇ ಬರುತ್ತೆ. ನೀವು ಹೆವಿ ಗೇಮರ್ಸ್ ಆಗದೆ ಇದ್ರೆ, ಗೇಮ್ ಅದು ಆಡದೇ ಇದ್ರೆ, ನಂತರ ಸ್ಮೂತ್ ಆಗಿ ಯೂಸ್ ಮಾಡ್ತಾ ಇದ್ರೆ 5 ವರ್ಷ ಬಂದೇ ಬರುತ್ತೆ. ಸೊ ಐಫೋನ್ ಬೈ ಮಾಡೋದು ಒಂದು ವರ್ತ್. ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಕಡಿಮೆ ಇದೆ, ಬಟ್ ಇದು ಡಿಸ್ಪ್ಲೇ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ನಂಗೆ ಐಫೋನ್ ಅಲ್ಲಿ ನೇಟಿವ್ ಆ್ಯಪ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದ್ರ ಕ್ಯಾಲೆಂಡರು, ಆ್ಯಪಲ್ ನೋಟ್ಸು, ರಿಮೈಂಡರು ನನಗೆ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಿಕೊಡುತ್ತೆ. ಸೊ ನನಗೆ ಆ್ಯಪಲ್ ಎಕೋಸಿಸ್ಟಮ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನನ್ನ ಪ್ರಕಾರ ಐಫೋನ್ ಬೈ ಮಾಡೋದು ಈಸ್ ಅ ವೆಲ್ ವರ್ತ್ ಆಫ್ ಯುವರ್ ಮನಿ. ಫೋನ್ ಬಿಡಿ, ನನ್ನ ಇಲ್ಲಿವರೆಗೂ ಬೈ ಮಾಡಿರುವಂಥ ಪ್ರಾಡಕ್ಟ್ಸ್ ಅಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಪ್ರಾಡಕ್ಟ್ಸು, ನನಗೆ ಸ್ವಲ್ಪ ರಿಗ್ರೆಟ್ ಇಲ್ಲ ಅಂತ ಪ್ರಾಡಕ್ಟ್ ಯಾವುದಾದಿದ್ರೆ ಅದು ಇದು. ದಿಸ್ ಇಸ್ ಮ್ಯಾಕ್ಬುಕ್ ಏರ್ M1. ನಾನು ಆಲ್ಮೋಸ್ಟ್ ಬೈ ಮಾಡಿಬಿಟ್ಟು 4-5 ವರ್ಷ ಆಯಿತು. ನನ್ನ ಯೂಟ್ಯೂಬ್ ರಿಸರ್ಚ್ ಆಗಿರ್ಬೋದು, ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಫೋಟೋ ಎಡಿಟಿಂಗ್ ಆಗಿರ್ಬೋದು, ನೋಷನ್ನು, ನೆಟ್ಫ್ಲಿಕ್ಸು, ಪ್ರತಿಯೊಂದಕ್ಕೂ ನಾನು ಈ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತೀನಿ. ಇದರಲ್ಲಿ ನನಗೆ ಬೆಸ್ಟ್ ಫೀಚರ್ಸ್ ಏನಪ್ಪ ಅಂತಂದರೆ ಬ್ಯಾಟ್ರಿ ಬ್ಯಾಕಪ್ಪು. ನಾನು ಮೊದಲು ವಿಂಡೋಸ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 4 to 5 hours ಅಷ್ಟೇ ಬ್ಯಾಕಪ್ ಬರ್ತಾ ಇತ್ತು. ಮತ್ತೆ ಅದರದ್ದು ಚಾರ್ಜರ್ ನೋಡಿದ್ರೆ ಈ ಥರ ದಪ್ಪ ಒಂದು ಅಡಾಪ್ಟರ್ ಬರ್ತಾ ಇತ್ತು. ಅದನ್ನು ಕ್ಯಾರಿ ಮಾಡೋದು ಕೂಡ ಅಷ್ಟೊಂದು ಟಾರ್ಚರ್ ಆಗ್ತಾ ಇತ್ತು. ಇದು ಮಿನಿಮಮ್ 20+ hours ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಅದಾದಮೇಲೆ ಚಾರ್ಜರ್ ಕೂಡ ವೆರಿ ಸಿಂಪಲ್ ಇದೆ. ಪರ್ಫಾರ್ಮೆನ್ಸು ಬಟರ್ ಸ್ಮೂತು. ನಾನು ವಿಡಿಯೋ ಎಡಿಟಿಂಗ್ ಅಂದರೆ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸು, ಫೋಟೋಶಾಪ್ ಇದರಲ್ಲೇ ಯೂಸ್ ಮಾಡ್ತೀನಿ. ಇನ್ನೂ ಕೂಡ ಯಾವುದೇ ಥರ ಲ್ಯಾಗ್ ಆಗಿಲ್ಲ. ನಂಗೆ ಆ ಥರ ಸಿಚುವೇಶನ್ನೇ ಬಂದಿಲ್ಲ ಇನ್ನೂವರೆಗೂ. ಮತ್ತು ಇದರಲ್ಲಿ ಫ್ಯಾನ್ಸ್ ಇಲ್ಲ. ಅಂದರೆ ಕೂಲಿಂಗ್ ಸಿಸ್ಟಮನ್ನು ಅವರು ಯಾವ ಥರ ಮ್ಯಾನೇಜ್ ಮಾಡಿದರೆ ಗೊತ್ತಿಲ್ಲ, ಬಟ್ ಇದರಲ್ಲಿ ಯಾವುದೇ ಥರ ಫ್ಯಾನ್ಸ್ ಇಲ್ಲ. ಸೊ ನಾಯ್ಸ್ ಬರೋದಿಲ್ಲ. ಮತ್ತು ಡಿಸ್ಪ್ಲೇ ಇಷ್ಟೊಂದು ಕ್ಲಿಯರ್ ಇದೆ, ಕ್ರಿಸ್ಪ್ ಇದೆ, ಮತ್ತು ಕಲರ್ ಆಕ್ಯುರಸಿ ಇಷ್ಟೊಂದು ಎಕ್ಸಾಕ್ಟ್ ಇದೆ, ಆಕ್ಯುರೇಟ್ ಇದೆ. ಡಿಸ್ಪ್ಲೇಗೆ ಹೆಸರಿಡೋ ಅವಶ್ಯಕತೆ ಇಲ್ಲ. ಇದ್ರ ಬೆಸ್ಟ್ ಆ್ಯಪಲ್ ಡಿಸ್ಪ್ಲೇ ನಮಗೆ ಕೊಡುತ್ತೆ. ಒಂದು ಇಶ್ಯೂ ಆ್ಯಪಲ್ದವ್ರದ್ದು ಏನು ಇಶ್ಯೂ ಅಲ್ಲ, ನಾನು ಹೆವಿ ಯೂಸ್ ಮಾಡ್ತೀನಿ ಲ್ಯಾಪ್ಟಾಪು. ನಾನು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಪ್ಯಾಡಲ್ಲಿ ಯೂಸ್ ಮಾಡ್ತಾ ಕೂತ್ಕೊಂಡ್ರೆ ನನ್ನ ವರ್ಕ್ ಫ್ಲೋ, ನನ್ನ ಪರ್ಫಾರ್ಮೆನ್ಸ್ ಮೇಲೆ ಅದು ಹಿಟ್ ಆಗುತ್ತೆ. ಸೊ ಅದಕ್ಕಾಗಿ ನಾನೇನು ಮಾಡಿದೆ, ನಾನೊಂದು ಎಕ್ಸ್ಟರ್ನಲ್ ಮೌಸನ್ನು ಬೈ ಮಾಡಿದೆ. ಇದು ಲಾಜಿಟೆಕ್ MX Master 2S ಅಂತ. ನಾರ್ಮಲ್ ಮೌಸಲ್ಲಿ ಆಲ್ಮೋಸ್ಟ್ ಒಂದು 3 ಬಟನ್ಸ್ ಇರುತ್ತೆ. ಒಂದು ರೈಟು, ಲೆಫ್ಟು, ಒಂದು ಸೆಂಟರು ಸ್ಕ್ರೋಲಿಂಗ್ ಪರ್ಪಸು. ಇದರಲ್ಲಿ ಅದು ಬಿಟ್ಟು ಎಕ್ಸ್ಟ್ರಾ ಬಟನ್ಸ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ 4 ಬಟನ್ ಇದೆ ಇದಕ್ಕೆ. ಈ ಬಟನ್ಸ್ನ ನಾವು ನಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಡೆವಲಪರ್ ಆಗಿದ್ರೆ ನಾವು ಜಾಸ್ತಿ ಯೂಸ್ ಮಾಡೋದು Ctrl+C, Ctrl+V. ಪದೇ ನಾವು ಕೀಬೋರ್ಡ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಈ ಬಟನ್ಸ್ಗೆ Ctrl+C ಮತ್ತು Ctrl+V ಅಸೈನ್ ಮಾಡಿಬಿಟ್ರೆ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ನಮ್ಮ ಪರ್ಫಾರ್ಮೆನ್ಸ್ ಕೂಡ ನಮಗೆ ಫಾಸ್ಟ್ ಆಗುತ್ತೆ. ಇದಲ್ಲದೆ ನನ್ನ ಸ್ಕ್ರೀನ್ ಟೈಮ್ ಆಲ್ರೆಡಿ ನಾನು ನಿಮಗೆ ಹೇಳಿದೆ. ನಾನು ಡೆವಲಪರ್ ಆಗಿ ವರ್ಕ್ ಮಾಡ್ತೀನಿ, ಮತ್ತು ಯೂಟ್ಯೂಬಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸ್ಕ್ರೀನ್ ಟೈಮ್
ಮಿನಿಮಮ್ ಅಂದರೆ ಮಿನಿಮಮ್ 12 ಅವರ್ಸ್ ಇರುತ್ತೆ. ಕಂಟಿನ್ಯೂಸ್ ಆಗಿ ನಾನು ಸ್ಕ್ರೀನ್ ನೋಡಿದ್ರೆ ನನ್ನ ಐ ಸ್ಟ್ರೈನ್ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ, ಈ ಬ್ಲೂ ರೇಸ್ ಏನು ಸ್ಕ್ರೀನಿಂದ ಬರುತ್ತಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾನು ಲೆನ್ಸ್ ಕಾರ್ಟಿಂದ ಸ್ಪೆಕ್ಟನ್ನು ಯೂಸ್ ಮಾಡ್ತೀನಿ. ಇದು ಜೆನ್ಯೂನ್ ಆಗಿ ಹೆಲ್ಪ್ ಮಾಡುತ್ತೆ. ಜೆನ್ಯೂನ್ ಆಗಿ ಬ್ಲೂ ರೇಸ್ ಅವಾಯ್ಡ್ ಮಾಡುತ್ತೆ, ಅಂದರೆ ಬ್ಲಾಕ್ ಮಾಡುತ್ತೆ. ನಾನು ಇದನ್ನು ವಿಯರ್ ಮಾಡಿಬಿಟ್ಟು ಸ್ಕ್ರೀನ್ ಏನಾದರೂ ಯೂಸ್ ಮಾಡಿದರೆ ನನಗೆ ಯಾವುದೇ ಥರ ಎಫೆಕ್ಟ್ ಆಗಲ್ಲ, ಐ ಸ್ಟ್ರೇನ್ ಕೂಡ ಬರಲ್ಲ. ಇದನ್ನು ಯೂಸ್ ಮಾಡಿದ್ರೆ ನಾನು ಒಂದು 2 to 3 ಅವರ್ಸ್ ಯೂಸ್ ಮಾಡಿದರೆ ಸ್ವಲ್ಪ ಹೆಡ್ಡೇಕು, ಐ ಸ್ಟ್ರೇನು ಬರುತ್ತೆ. ಸ್ವಲ್ಪ ಫ್ಯೂಚರಲ್ಲಿ ನನ್ನ ಐನ ಕಾಪಾಡ್ಕೊಳ್ಳೋಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು ಇಂಡೋರಲ್ಲಿ ಯೂಸ್ ಮಾಡಿದರೆ ಇದನ್ನು ನಾನು ಔಟ್ಡೋರಲ್ಲಿ ಯೂಸ್ ಮಾಡ್ತೀನಿ ಟು ಬ್ಲಾಕ್ ದ ಎಕ್ಸೆಸಿವ್ ಸನ್ಲೈಟ್ ಫ್ರಮ್ ದ ಸನ್. ದಿಸ್ ಇಸ್ ರಿಯಲಿ ನೈಸ್ ಆ್ಯಕ್ಚುಲಿ. ಎರಡು ಸೇರಿಸಿ ನನಗೆ 2000 ರುಪೀಸ್ ಆಗಿತ್ತು. ಒಂಥರ ಕಾಂಬೋ ಥರ ನಾನು ಇದನ್ನು ಬೈ ಮಾಡಿದ್ದೆ. ಸೊ ದಿಸ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ವರ್ತ್ ಆಫ್ ಅವರ್ ಮನಿ. ಮತ್ತು ಇನ್ನೊಂದು ದೊಡ್ಡ ಇಶ್ಯೂ ನಾವೆಲ್ಲ ಫೇಸ್ ಮಾಡ್ತಾ ಇರೋದು ನಮಗೆ ಗೊತ್ತಿಲ್ಲದಂಗೆ ಈಸ್ ಫೋಕಸ್. ನಮಗೆ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಾವು ಶಾರ್ಟ್ಸ್ ನೋಡಿಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡಿ ನಾವು ಒಂದು ಕಡೆ 30 ಮಿನಿಟ್ಸು 1 ಅವರ್ ಫೋಕಸ್ ಮಾಡೋ ಎಬಿಲಿಟಿಯನ್ನು ಲೂಸ್ ಮಾಡ್ತಾ ಇದ್ದೀವಿ. ಸೊ ನಾನು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೇಬೇಕಂತ ಹೇಳಿ ಈ ಟೈಮರನ್ನು ಬೈ ಮಾಡಿದೆ. ಇದು ಜಸ್ಟ್ ಒಂದು 200 ರುಪೀಸ್ ಏನೋ ನನಗೆ ಬಿದ್ದಿತ್ತು ಇದು ಅಮೆಝಾನಲ್ಲಿ. ನಾನು ಲಿಂಕ್ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ಎಷ್ಟು ಪ್ರಾಡಕ್ಟ್ಸ್ ಆಗುತ್ತೆ ಅಷ್ಟು ನೀವು ಬೇಕಾದರೆ ಬೈ ಮಾಡ್ಬೋದು. ಒಂದು ವೇಳೆ ನೀವು ಸ್ಟೂಡೆಂಟ್ ಆಗಿದ್ದರೆ, ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದ್ದರೆ, UPSಗೆ ಪ್ರಿಪೇರ್ ಆಗ್ತಾ ಇದ್ದರೆ, ಗೌರ್ಮೆಂಟ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ, ನೀವು ಫೋಮೋಡೋರೋ ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಟೈಮರ್ ಬೈ ಮಾಡಿಬಿಟ್ಟು ನೀವು ಡೀಪ್ ಸೆಷನನ್ನು ಫೈಂಡ್ ಔಟ್ ಮಾಡಿ ನೀವು ಸ್ಟಡಿಯನ್ನು ಮಾಡ್ಬೋದು. ನಾನು ಆ್ಯಕ್ಚುಲಿ ಫೊಮೋಡೋರೋ ಟೆಕ್ನಿಕನ್ನು ಯೂಸ್ ಮಾಡ್ತಿದ್ದೆ ಮೊದಲು. 25-5 ಅಂತ ಹೇಳಿ 25 ಮಿನಿಟ್ಸ್ ಸ್ಟಡಿ ಮಾಡೋದು, 5 ಮಿನಿಟ್ಸ್ ಬ್ರೇಕ್ ತೊಗೊಳೋದು. ಬಟ್ ನಂಗೆ ಅದು ವರ್ಕ್ ಆಗಲಿಲ್ಲ. ಸೊ ನಾನೇನು ಮಾಡ್ತೀನಿ ಇವಾಗ 50-10 ಅಂತ ಫಾಲೋ ಮಾಡ್ತೀನಿ. ಅಂದರೆ 50 ಮಿನಿಟ್ಸ್ ಸ್ಟಡಿ ಮಾಡೋದು, 10 ಮಿನಿಟ್ಸ್ ಬ್ರೇಕ್ ಮಾಡೋದು. ಒಂದು ವೇಳೆ ನಾನು ಓದ್ತಾ ಇದ್ದರೆ, ಇಂಟರ್ವ್ಯೂಗೆ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ದರೆ, ದಿಸ್ ಇಸ್ ರಿಯಲಿ ವರ್ತ್ ಅವರ್ ಮನಿ. ಮತ್ತು ನಿಮ್ಗೆಲ್ರಿಗೂ ಗೊತ್ತು, ನಾನು ನನ್ನ ಲೈಫನ್ನು ಡಾಕ್ಯುಮೆಂಟ್ ಮಾಡ್ತೀನಿ. ನಾನು ಪ್ರತಿದಿನ ಜರ್ನಲನ್ನು ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ. ನಾನು ಮೊದಲು ಈ ಥರ ಚೀಪ್ ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದೆ ಜರ್ನಲ್ ಬರೋಕ್ಕೆ. ನಾನು ಒಂದು 4-5 ವರ್ಷದಿಂದ ಜರ್ನಲ್ ಬರಿತಾ ಇದ್ದೀನಿ. ಬಟ್ ರೀಸೆಂಟಾಗಿ ನಾನು ಈ ಥರ ಗ್ರಿಡ್ ಇರುವಂಥ ಬುಕ್ಕನ್ನು ಬೈ ಮಾಡಿದ್ದೀನಿ. ದಿಸ್ ಇಸ್ ರಿಯಲಿ ನೈಸ್. ಗ್ರಿಡ್ ಇರೋದ್ರಿಂದ ನಮಗೆ ಲೈನ್ ಹಾಕೋಕೆ ಏನಂತಾರೆ, ಲೈನ್ ಎಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನಾನು ಹ್ಯಾಬಿಟ್ ಟ್ರ್ಯಾಕ್ ಕೂಡ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಇದ್ರ ಜೊತೆ ನಾನು ಈ ಕ್ಲಾಸ್ಮೇಟ್ ಅನ್ನೋ ಯಾವುದಿದು ಕ್ಲಾಸ್ಮೇಟ್ ಆಕ್ಟೇನ್ ಅನ್ನೋ ಪೆನ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಆ್ಯಕ್ಚುಲಿ ಜೆಲ್ ಪೆನ್. ಇದ್ರ ನಿಬ್ ಏನಿದೆಯಲ್ಲ ಸಿಕ್ಕಾಪಟ್ಟೆ ಶಾರ್ಪ್ ಇದೆ, ನನಗೆ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜೆಲ್ ಪೆನ್ ಇರೋದ್ರಿಂದ ನಾವು ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ. ನನಗೆ ಜರ್ನಲ್ ಬಗ್ಗೆ ವಿಡಿಯೋ ಮಾಡಬೇಕಂತ ಇದೆ. ನಿಮ್ಗೆ ಒಂದು ವೇಳೆ ಇಂಟ್ರೆಸ್ಟ್ ಇತ್ತು ಅಂದರೆ ಜರ್ನಲ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಾನು ಮೊದಲು ಈ ಥರ ದಪ್ಪವಾದ ಪರ್ಸನ್ನು ಯೂಸ್ ಮಾಡ್ತಾ ಇದ್ದೆ, ವಾಲೆಟನ್ನು ಯೂಸ್ ಮಾಡ್ತಾ ಇದ್ದೆ ಕ್ಯಾಶ್ ಕ್ಯಾರಿ ಮಾಡೋಕ್ಕೆ, ಕಾರ್ಡ್ ಕ್ಯಾರಿ ಮಾಡೋಕ್ಕೆ. ಅದಾದಮೇಲೆ ಪ್ರತಿಯೊಂದು ಡಿಜಿಟಲ್ ಆಯಿತು. ಅಂದರೆ UPI ಬಂದಾದಮೇಲೆ ನಾವು ಕ್ಯಾಶ್ ಕ್ಯಾರಿ ಮಾಡೋದು, ಕಾರ್ಡ್ ಕ್ಯಾರಿ ಮಾಡೋದು ಕಡಿಮೆ ಆಯಿತು. ಜಸ್ಟ್ ಒಂದು 2 ಕಾರ್ಡ್ಸ್ ಕ್ಯಾರಿ ಮಾಡೋಕ್ಕೆ ನಾನು ಈ ಥರ ಪರ್ಸ್ ಕ್ಯಾರಿ ಮಾಡ್ತಾ ಇದ್ದೆ ಮೊದಲು. ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಸೊ ನಾನೇನು ಮಾಡಿದೆ, ನಾನು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಈ ಥರ ಸಿಂಪಲ್ ಮಿನಿ ವ್ಯಾಲೆಟನ್ನು ಬೈ ಮಾಡಿದೆ. ದಿಸ್ ಇಸ್ ರಿಯಲಿ ನೈಸ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದೆ ಆ್ಯಕ್ಚುಲಿ. ಅಪ್ ಟು 5 to 6 ಕಾರ್ಡನ್ನು ಕ್ಯಾರಿ ಮಾಡ್ಬೋದು. ನಾನು ಬೇಸಿಕ್ಲಿ 4 ಕಾರ್ಡ್ ಅಷ್ಟೇ ಕ್ಯಾರಿ ಮಾಡ್ತೀನಿ. ಒಂದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು. ಮತ್ತು ಎಮರ್ಜೆನ್ಸಿಗೆ ಅಂತ ಹೇಳಿ ಕ್ಯಾಶ್ ಏನಾದ್ರು ಕ್ಯಾರಿ ಮಾಡೋದಿದ್ರೆ ಅದ್ರೂ ಕೂಡ ನಾನು ಇಲ್ಲಿ ಕ್ಯಾರಿ ಮಾಡ್ಬೋದು. ಬಟ್ ಕ್ಯಾಶ್ ಏನು ನಾನು ಕ್ಯಾರಿ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಇವಾಗ ಫೋನ್ಪೇ ವರ್ಕ್ ಆಗುತ್ತೆ. ಸೊ ಅದ್ರದ್ದೇನು ಅವಶ್ಯಕತೆ ಇಲ್ಲ. ಸೊ ಲಾಸ್ಟಲ್ಲಿ ನೀವೆಲ್ಲ ವೇಟ್ ಮಾಡುವಂಥ ಪ್ರಾಡಕ್ಟ್ಸು ಸ್ಕಿನ್ ಕೇರ್ ಪ್ರಾಡಕ್ಟ್ಸು. ನಂಗೆ ಗೊತ್ತು ಎಷ್ಟೋ ಬಾಯ್ಸ್ ಅಂತಿರ್ತಾರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ, ನಾವು ಬಾಯ್ಸು, ನಾವು ಮೆನ್ಸು, ನಾವು ಅದನ್ನೆಲ್ಲ ಯೂಸ್ ಮಾಡೋಲ್ಲ, ಇದು ಜಸ್ಟ್ ಹುಡುಗಿರಿಗೆ ಅಷ್ಟೇ ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನೆಲ್ಲ ಹೇಳೋರು ಕೂಡ ನೀವು ಹೋಗಿ ಅವ್ರ ರೂಮ್ ನೋಡಿದರೆ ಸಿಕ್ಕಾಪಟ್ಟೆ ಮಾಯ್ಶ್ಚರೈಸರು, ಸೆರಮ್ಸು ಯೂಸ್ ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ನಾವು ಸ್ಕಿನ್ ಕೇರನ್ನು ಮಾಡೋದು ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅಟ್ಲೀಸ್ಟ್ ಶೋ ಅಪ್ಗೋಸ್ಕರ ಅಲ್ಲ, ಬೇರೆಯವ್ರನ್ನ ಮೆಚ್ಚಿಸೋಗೋಸ್ಕರ ಅಲ್ಲ, ಅಟ್ಲೀಸ್ಟ್ ನಾವು ಕಾನ್ಫಿಡೆನ್ಸ್ ಫೀಲ್ ಆಗೋಕ್ಕೆ. ನಾನಿಂದ ಸಿಕ್ಕಾಪಟ್ಟೆ ಸಿಂಪಲ್ ಇಟ್ಟಿದ್ದೀನಿ. ನಾನು ಕೂಡ ಲೇಜಿ ಇದ್ದೀನಿ, ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಬಟ್ ಯಾವಾಗ ಯೂಸ್ ಮಾಡ್ತೀನಿ, ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ನಾನು ಸಿಕ್ಕಾಪಟ್ಟೆ ವರ್ಷದಿಂದ ಇದನ್ನ ಯೂಸ್ ಮಾಡ್ತಾ ಬರ್ತಿದ್ದೀನಿ. ನನಗೆ ರಿಯಲಿ ಎಫೆಕ್ಟಿವ್ ಅಂತ ಅನಿಸಿದೆ. ಅವು ಯಾವುವು ಅಂತ ಹೇಳಿ ಇವಾಗ ತೋರಿಸ್ತೀನಿ ನೋಡಿ. ಸೊ ನಾನು ಲಾಸ್ಟಲ್ಲಿ ಹೇಳೋದಷ್ಟೇ, ಕಡಿಮೆ ಪ್ರಾಡಕ್ಟ್ಸನ್ನು ಬೈ ಮಾಡಿ, ಬಟ್ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಬೈ ಮಾಡಿ. ನಾನು ಈ ವಿಡಿಯೋದಲ್ಲಿ ಬೆಸ್ಟ್ ಪ್ರಾಡಕ್ಟ್ಸ್ ಯಾವುದು, ವರ್ತ್ ಯಾವುದು ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಯಾವುದು ವರ್ತ್ ಅಲ್ಲ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಅಷ್ಟೇ. ಮತ್ತೆ ಸಿಗುವ.